ಮಗುವಾಗಿ ಬೊಂಬೆಗೆಂದತ್ತು ಪಿರಿಯರ ಕಾಡಿ ಜಗದುಣಿಸುಗಳನುಂಡು ಬೆಳೆದವಂ ತಾನೇ. ಮಗುಗಳನ್ನು ಬೆಳೆಸುತ್ತ ಮನೆಯ ನಾಳುವ ಓಲು ಜಗವನಾಳ್ವನು ಜಾಣ ಮಂಕುತಿಮ್ಮ. ನಾವೆಲ್ಲ ಮಕ್ಕಳಾಗಿದ್ದಾಗ ನಮ್ಗೆ ಅದು ಬೇಕು ಇದು ಬೇಕು, ಯಾವುದೋ ಗೊಂಬೆ ನೋಡಿರ್ತೀವಿ, ಯಾವುದೋ ಜಾತ್ರೆಗೆ ಹೋದಾಗ ಗೊಂಬೆ ನೋಡಿರ್ತೀವಿ, ಅದು ಬೇಕು ಅಂತ ಹಠ ಮಾಡ್ತೀವಿ. ಅಥವಾ ಇನ್ನೇನೋ ಒಂದು ವಸ್ತು ನೋಡಿರ್ತೀವಿ, ಅದು ಬೇಕು ಅಂತ ಹಠ ಮಾಡಿರ್ತೀವಿ. ಮಕ್ಕಳ ಸ್ವಭಾವನೇ ಹಾಗೆ, ನೋಡಿದ್ದೆಲ್ಲ ಬೇಕು ಅಂತ ಹಠ ಮಾಡ್ತಾ ಇರ್ತೀವಿ. ನಮ್ಮ ಮನೇಲಿ ಯಾರು ದೊಡ್ಡವರು ಇರ್ತಾರೆ ಅವರಿಗೆ ಕಾಟ ಕೊಡ್ತೀವಿ, ಆಳ್ತೀವಿ, ಇದು ಮಾಡ್ತೀವಿ, ಎಲ್ಲ ಮಾಡಿ ಅದನ್ನು ಗಿಟ್ಟಿಸ್ಕೋಬೇಕು, ಅದನ್ನು ನಾನು ಮಾಡ್ಕೊಳ್ತೀವಿ. ಮನೇಲಿ ಹಿರಿಯರು ಮಕ್ಕಳಿಗೆ ಸಮಾಧಾನ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಅದು ಏನೇನು ಅವ್ರಿಗೆ ಸಾಧ್ಯನೋ ಅದನ್ನು ಕೊಡಿಸಿ ಸಮಾಧಾನ ಮಾಡ್ತಾರೆ. ಆಮೇಲೆ ಆ ಮಗು ಕೂಡ ಅದನ್ನು ಪಡ್ಕೊಂಡು ಅದನ್ನು ಅನುಭವಿಸ್ತಾ ಬೆಳೆದು ದೊಡ್ಡವನಾಗತ್ತೆ. ಹೇಗೆ ಮನೇಲಿ ಹಿರಿಯರು ಮಕ್ಕಳಿಗೆ ಸಮಾಧಾನ ಆಗೋಕ್ಕೋಸ್ಕರ ಏನೇನು ಬೇಕೋ ಅದನ್ನು ಕೊಡಿಸಿ ಅದು ಒಳ್ಳೆ ಮಾರ್ಗದಲ್ಲಿ ಬೆಳೆಯೋ ರೀತಿ ಮಾಡ್ತಾರೋ, ಅದೇ ರೀತಿ ಈ ಪ್ರಪಂಚಕ್ಕೂ ಒಬ್ಬ ಒಡೆಯ ಇದ್ದಾನೆ, ಈ ಪ್ರಪಂಚಕ್ಕೂ ಒಬ್ಬ ಹಿರಿಯ ಇದ್ದಾನೆ. ಅವನೇನು ಮಾಡ್ತಾನೆ, ನಾವು ಮನುಷ್ಯರೆಲ್ಲ ನಮಗೆ ಆಸೆ ಈ ಆಸೆ ಅಂಥೇಳಿ ಹಲವಾರು ಆಸೆಗಳನ್ನು ಇಟ್ಕೊಂಡಿರ್ತೀವಿ. ಅದರಲ್ಲಿ ನಮಗೆ ಯಾವ್ಯಾವ್ದು ಸೂಕ್ತನೋ ಆ ಆಸೆಗಳನ್ನು ಪೂರೈಸ್ತಾನೆ. ಆಸೆಗಳನ್ನು ನಾವು ಅನುಭವಿಸ್ತಾ ಹೇಗೆ ನಾವು ನಮ್ಮ ಮನೆಯಲ್ಲಿ ಹಿರಿಯರ ಜೊತೆ ನಾವು ಒಂದು ರೀತಿ ಕ್ಲೋಸ್ನೆಸ್ಸನ್ನು ಬೆಳೆಸ್ಕೊಳ್ತೀವಿ, ಅದೇ ರೀತಿ ಆತ್ಮೀಯತೆಯನ್ನು ಈ ಜಗದೊಡೆಯನ ಜೊತೆಗೂ ಬೆಳೆಸ್ಕೊಳ್ಬೇಕು. ಅವನೇ ಈ ಜಗದೊಡೆಯನೇ ಈ ಇಡೀ ಪ್ರಪಂಚಕ್ಕೆ ಅತ್ಯಂತ ಜಾಣ ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನವರು ಈ ಕಗ್ಗದಲ್ಲಿ. ನಮಸ್ಕಾರಗಳು.